ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಮ್ಕುಂದ್ರ ಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ, ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ, ನಿಮಗ್ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪಾರಬೇಡಿ. ಸಿದ್ದರಾಮಯ್ಯನವರಿಗೆ ಸ್ವಲ್ಪನೂ ನಾಚಿಕೆ ಅನ್ನೋದಿಲ್ಲ, ಅಂಜಿಕೆ ಅನ್ನೋದಿಲ್ಲ. ನಾಳೆ ಬೆಳಗಾದ್ರ ಅಕಸ್ಮಾತ್ ಏನಾರ ಚುನಾವಣೆ ನಡೆದ್ರ ನೀವು ನಿರ್ನಾಮ ಆಗಿ ಹೋಗ್ತೀರಿ. ಯಪ್ಪ, ಒಂದು ರಾಜ್ಯದ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯನವರಿಗೆ ಸಾಮಾನ್ಯರಲ್ಲಿ ಸಾಮಾನ್ಯರಾದಂತಹ ನಾನು ಹಿಂಗೆಲ್ಲ ಬೈದ್ರ ನನಗ್ ಸುಮ್ಮನೆ ಬಿಡ್ತಾರ ಅಂತ ತಿಳ್ಕೊಂಡ್ರಿ ನೀವ? ಹಿಂಗೆಲ್ಲ ಬೈಲಿಕತ್ತಿದ್ದು ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು. ಈ ಕಂತ್ರಿ ಮಂತ್ರಿಗಳಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್, ಪ್ರಿಯಾಂಕ್ ಖರ್ಗೆ ಅವ್ರ ರಾಜೀನಾಮೆ ತಗೊಳ್ಳಾರ್ದೆ ಯಾಕೆ ಸುಮ್ಮನೆ ಬಿಟ್ಟಿರಿ ಅಂತ ಕೇಳಿಕತ್ತಾರ. ಅಷ್ಟೇ ಅಲ್ಲ, ಮೂಡ ಹಗರಣದಾಗ ನೀವೇ ಏವನ್ ಆರೋಪಿಯಾಗಿರಿ, ನೀವೇ ಅಧಿಕಾರದಾಗ ಮುಂದುವರಿಲಿಕತ್ತೀರಿ ಅಂದ್ರ ನಿಮ್ಮ ಸಚಿವರನ್ನು ಭಂಡತನನೇ ಪ್ರದರ್ಶನ ಮಾಡ್ತಾರ. ಅಷ್ಟೇ ಅಲ್ಲ, ರಾಜ್ಯನ ಕಾಂಗ್ರೆಸ್ ನಾಯಕರು ಕದ್ದು ಮುಚ್ಚಿ ಅಲ್ಲ, ಶಿಸ್ತು ಓಪನ್ ಅಂಗಡಿ ಇಟ್ಟು ಲೂಟಿ ಹೊಡಿಲಿಕತ್ತಾರ ಅಂತ ಹೇಳಿಕತ್ತಾರ. ಕಳಂಕಿತರನ್ನೇ ಕೂಡಿದಂತ ಒಂದು ಸರ್ಕಾರವನ್ನು ನೀವು ನಡೆಸ್ತಾ ಇದ್ದೀರಿ ಅನ್ನೋದು ರಾಜ್ಯದ ಜನತೆ ಗೊತ್ತಾಗಿದೆ. ನಾಳೆ ಬೆಳಗಿನ ಚುನಾವಣೆ ಆದ್ರೆ ನೀವು ನಿರ್ನಾಮ ಆಗಿ ಹೋಗ್ತೀರಿ. ಜನತೆಯ ಅಭಿಪ್ರಾಯಕ್ಕೆ ಸ್ವಲ್ಪನಾದ್ರೂ ತಲೆಬಾಗುವಂತಹ, ಅಂಜುವಂತಹ ಕೆಲಸವನ್ನು ಮಾಡಿ ಅಂತ ನಿಮ್ಮನ್ನು ಕೇಳ್ಕೊಳ್ತೀವಿ. ಈ ರಾಜ್ಯದ ಚುಕ್ಕಾಣಿ ಹಿಡಿರುವಂತಹ ಸಿದ್ದರಾಮಯ್ಯನವರಿಗೆ ಲಜ್ಜೆ ಇಲ್ಲ, ಅವರಿಗೆ ಅಂಜಿಕೆ ಇಲ್ಲ. ಇನ್ನು ಅವರ ಸಚಿವ ಸಂಪುಟದಲ್ಲಿರುವಂತವ್ರು ಹೆಂಗಾಗಿದೆ ಅಂತಂದ್ರೆ, ಹಿಂದೆ ರಾಜೀವ್ ಗಾಂಧಿ ಅವರು ಬೋಫೋರ್ಸ್ ಹಗರಣ ಬಂದಾಗ ದೇಶದ ಪ್ರಧಾನಿನೇ ತಿಂತಾನೆ ನಮ್ದೇ ಲೆಕ್ಕ ಅಂತ ಗ್ರಾಮ ಪಂಚಾಯತಿ ಪ್ರಧಾನಿಂದ ಎಲ್ಲರೂ ಲೂಟಿ ಮಾಡ್ತಾ ಇದ್ರು. ಇವತ್ತು ಸಿದ್ದರಾಮಯ್ಯನವರೇ ಹಗರಣದಲ್ಲಿ ಸಿಗಾಕೊಂಡ್ರೆ, ಹೆಂಡತಿ ಹೆಸರಲ್ಲಿ ಅವರೇ ಸೈಟ್ ತಗೊಂಡ್ರೆ ನಮ್ದೇನ್ ಲೆಕ್ಕ, ಅವರೇ ತಗೊಂಡ್ರೆ ನಮ್ಮನ್ನು ಕೇಳಕ್ ಬರಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಅಂಗಡಿ ಓಪನ್ ಮಾಡ್ಕೊಂಡು ಲೂಟಿ ಮಾಡ್ತಾ ಇದ್ದಾರೆ. ಫಸ್ಟ್ ಸಿದ್ದರಾಮಯ್ಯನವರು ಅವರು ಅಧಿಕಾರದಿಂದ ಕೆಳಗಿಳಿಬೇಕು. ಅವ್ರ ಅಧಿಕಾರದಲ್ಲಿ ಕೆಳಗಿಳಿದರೆ ಅವರು ಇದೇ ತರ ಬಂಡತನದಿಂದ ಮುಂದುವರಿತಾ ಇದ್ದಾರೆ. ಅವರ ಸಚಿವರುಗಳು ಕೂಡ ಬಂಡತನವನ್ನು ಪ್ರದರ್ಶನ ಮಾಡ್ಕೊಂಡು ಈ ರೀತಿ ಲೂಟಿ ಮಾಡ್ಕೊಂಡು ಹೋಗ್ತಿರ್ತಾರೆ. ಮುಖ್ಯಮಂತ್ರಿಗೆ ಲಜ್ಜೆ ಇಲ್ಲ ಅಂತಂದ್ಮೇಲೆ ಅವ್ರ ಕೆಳಗಡೆ ಇರುವಂತಹ ಮಂತ್ರಿಗಳಿಗೆ ಲಜ್ಜೆ ಅಥವಾ ಅಂಜಿಕೆ ಅನ್ನೋದು ಇರುತ್ತಾ? ಸಾಧ್ಯನೇ ಇಲ್ಲ. ಮತ್ ಸಿಎಂ ಹಿಂಗ ಅಧಿಕಾರದಾಗ ಮುಂದುವರ್ಲಿಕತ್ತಾರ ಅಂತ ಅಂದ್ಮ್ಯಾಲ ಅವ್ರ ಸಚಿವರು ಭಂಡತನ ಪ್ರದರ್ಶನ ಮಾಡ್ತಾರ ಅಂತ ಹೇಳಿಕತ್ತಾರ. ಅಷ್ಟೇ ಅಲ್ಲ, ಈ ಹಿಟ್ ಆಂಡ್ ರನ್ ಅನ್ನೋದು ಕೇಳಿರಿ ನೀವು? ಹಂಗ ಈ ಪ್ರಿಯಾಂಕ್ ಖರ್ಗೆ ಸ್ಪಿಟ್ ಆಂಡ್ ರನ್ ಉಗದು ಓಡ್ ಹೋಗೋ ಪೈಕಿ ಅಂತ ಪ್ರಿಯಾಂಕ್ ಖರ್ಗೆ ಮತ್ತ ಈಶ್ವರಪ್ಪ ಅವ್ರ ವಿಚಾರಕ್ಕೆ ಬಂದಾಗ ರಾಜೀನಾಮೆ ಕೊಡ್ಬೇಕು ಅಂತ ತಾವು ಒತ್ತಾಯ ಮಾಡ್ತಾರ. ಈಗ ನಿಮ್ ಸಚಿವರ PSC ಆತ್ಮಹತ್ಯೆ ಮಾಡಿಕೊಂಡ್ರು ಅದಕ್ಕ ಸಾಕ್ಷಿ ಕೇಳ್ತೀರಿ ನೀವು ನಮ್ಮ ಮೇಲೆ ಆರೋಪ ಮಾಡೋ ಮುಂದೆ ಸಾಕ್ಷಿ ಕೊಟ್ಟಿದ್ರಿ ನೀವು? ಇಲ್ಲಲ್ಲ. ಈಗ ನಮಗೆ ಯಾಕೆ ಸಾಕ್ಷಿ ಕೇಳುದು ಅಂತ ಪ್ರತಾಪ್ ಸಿಂಹ ಫುಲ್ ಸೆಟ್ಟಿಗೆ ಎದ್ ಬಿಟ್ಟಾರ. ಕೇಳ್ರಿ ಅವ್ರ ಮಾತು. ಈ ಪ್ರಿಯಾಂಕ ಖರ್ಗೆ ಯಾವ ರೀತಿ ವ್ಯಕ್ತಿ ಅಂತಂದ್ರೆ, ನಮ್ಮಲ್ಲಿ ಒಂದು ಹಿಟ್ ಅಂಡ್ ರನ್ ಅಂತಾರೆ, ಬುದ್ಧ ಓಡಾಗು ಅಂತ ಹೇಳ್ಬಿಟ್ಟು ಆಕ್ಸಿಡೆಂಟ್ ಆದಾಗ. ಈ ಪ್ರಿಯಾಂಕ ಖರ್ಗೆ ಸ್ಪಿಟ್ ಅಂಡ್ ರನ್ ಅಂತ ಉಗಿದು ಓಡಾಗಂತದ್ದು. ಆತ ಹಿಂದೆ ಇದ್ದಾಗ್ಲೂ ಕೂಡ PSI ಹಗರಣ ನನ್ನ ಹತ್ರ ದಾಖಲೆ ಇದೆ. ಎಲ್ಲಪ್ಪ ದಾಖಲೆ ಕೊಟ್ರೇನ್ರಿ? ನಿಮ್ ಸರ್ಕಾರ ಬಂದು 1.5 ವರ್ಷ ಆಯ್ತು, ಒಂದು ಹಗರಣ ಬಗ್ಗೆ ತನಿಖೆ ಮಾಡಿದ್ರೇನ್ರಿ? ಇದೇ ಪ್ರಿಯಾಂಕ ಖರ್ಗೆ ಬಿಟ್ಕಾಯಿನ್ ಹಗರಣದ ನಿಮ್ದೇ ಸರ್ಕಾರ ಬಂದಿದೆ. ಬಿಟ್ಕಾಯಿನ್ ಹಗರಣ ಬಗ್ಗೆ ಏನ್ ಮಾಡಿದ್ರಿ? ಇವಾಗ ಅವರ PS ಹೆಸರು ಬರೆದು ಬಿಟ್ಟು ಯಾರು ಸೂಸೈಡ್ ಮಾಡ್ಕೊಂಡ್ರೆ ಸಾಕ್ಷ್ಯ ಕೊಡಿ ಅಂತ ಕೇಳ್ತೀರಿ. ನೀವಿಷ್ಟು ಆರೋಪ ಮಾಡಿದ್ರಿ, ಸಾಕ್ಷ್ಯ ಕೊಟ್ರ? ಆಯ್ತು, ಸುಳ್ಳು ಹೇಳ್ಕೊಂಡೆ ಅಧಿಕಾರಕ್ಕೆ ಬಂದಾಯ್ತು. 40% ಬಗ್ಗೆ ಇವತ್ತರೆಗೂ ಆದ್ರೂ ಒಂದು ದಾಖಲೆ ಸಿಕ್ಕಿದ್ಯಾ? ಇವತ್ತು ಇಡೀ ರಾಜ್ಯವನ್ನು ಲೂಟಿ ಮಾಡ್ತಾ ಇರುವಂತವ್ರು ಇವರು. ಈ ಪ್ರಿಯಾಂಕ ಖರ್ಗೆನ ರಾಜ್ಯ ಜನತೆಗೆ ಗೊತ್ತಾಗಿದೆ. ಆತ ಈ ಉಗಿದು ಓಡೋಗುವಂತ ಪ್ರವೃತ್ತಿಯನ್ನ ಅವರು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವರೇ, ಇಂಥವ್ರನ್ನ ನಿಮ್ಮ ಕ್ಯಾಬಿನೆಟ್ ಅಲ್ಲಿ ಇಟ್ಕೊಳ್ಳೋದ್ರಿಂದ ನಿಮಗೂ ಏನು ಶ್ರೇಯಸ್ ಬರಲ್ಲ. ನೀವು ಕಳಂಕಿತರಿದ್ರೆ ಮುಖ್ಯಮಂತ್ರಿಗೆ ಲಜ್ಜೆ ಇಲ್ಲ ಅಂತಂದ್ಮೇಲೆ ಅವ್ರ ಕೆಳಗಡೆ ಇರುವಂತಹ ಮಂತ್ರಿಗಳಿಗೆ ಲಜ್ಜೆ ಅಥವಾ ಅಂಜಿಕೆ ಅನ್ನೋದು ಇರುತ್ತಾ? ಇಷ್ಟ ದಿನ ಈ ಚುನಾವಣೆ ಟೈಮ್ನಾಗಿನಿಂದ ಪ್ರತಾಪ್ ಸಿಂಹ ಅವರಿಗೆ ಬಿಜೆಪಿದಾಗ ಏನೋ ಅಸಮಾಧಾನ ಆಗ್ಯದ. ಕಾಂಗ್ರೆಸ್ ಕಡೆ ಸ್ವಲ್ಪ ವಾಲಿಕತ್ತಾರ. ಈ ಕಾಂಗ್ರೆಸ್ ಸಿದ್ದರಾಮಯ್ಯ ಅಂದ್ರ ಸಾಫ್ಟ್ ಕಾರ್ನರ್ ಅಂತೆಲ್ಲ ಗುಸು ಮಾತಾಡ್ಲಿಕತ್ತಿದ್ರು ನೋಡ್ರಿ. ಅವ್ರಿಗೆಲ್ಲ ಒಂದು ಸ್ಪಷ್ಟನೆ ಸಿಕ್ಕದ ಅಂತ ಅನ್ಕೋತೀನಿ. ಸಿದ್ದರಾಮಯ್ಯ ಅಂದ್ರೆ ಯಾರು ಹೇಳ್ರಿ? ಅಹಿಂದ ನಾಯಕ, ಅವ್ರು ಸಮಾಜವಾದಿ ನಾಯಕ, ದಲಿತರ ಉದ್ಧಾರಕ್ಕಾಗಿ ಎಷ್ಟು ತಮ್ಮ ಜೀವನನೇ ಮುಡಿಪಾಗಟ್ಟಂಥವ್ರು. ಆದ್ರೆ ಈಗ CM ತವರು ಕ್ಷೇತ್ರದಾಗ ದಲಿತ ಕುಟುಂಬ ಒಂದಕ್ಕ ಸಾಮಾಜಿಕ ಬಹಿಷ್ಕಾರ ಹಾಕ್ಯಾರ ಅನ್ನೋದು ಸುದ್ದಿ ಇವತ್ತು ಬೆಳಗಾನ ಅದೇ ನಡೆದೈತಿ ಸುದ್ದಿ. ಅಲ್ಲ, ಅವ್ರ ತವರು ಕ್ಷೇತ್ರ ರೀ, ವರುಣಾ ಕ್ಷೇತ್ರದ ಸಿದ್ದರಾಮಯ್ಯ ಹುಂಡಿ ಬಾಜು ಇರುವಂತಹ ಶ್ರೀನಿವಾಸ್ಪುರ ಗ್ರಾಮದಾಗ ದಲಿತ ಕುಟುಂಬಕ್ಕ ಸಾಮಾಜಿಕ ಬಹಿಷ್ಕಾರ ಹಾಕ್ಬಿಟ್ಟಾರಂತ. ವರುಣಾ ಕ್ಷೇತ್ರದ ಶಾಸಕರು ಆಗ್ಯಾರ CM ಸಿದ್ದರಾಮಯ್ಯನವರು. ಅಷ್ಟೇ ಅಲ್ಲ, ಅವರು ಮಗ ವಿಧಾನ ಪರಿಷತ್ ಸದಸ್ಯ ಆದಂತ ಯತೀಂದ್ರ ಅದಾರ. ಇವ್ರೆಲ್ಲಾರ ಗಮನಕ್ಕೂ ತಂದ್ರು, ಇವರೆಲ್ಲರ ಲಕ್ಷ್ಯಕ್ಕೆ ತಂದ್ರುನು ಆ ನೊಂದ ಕುಟುಂಬಕ್ಕ, ಸುರೇಶ್ ಅನ್ನುವಂಥ ದಲಿತರ ಕುಟುಂಬಕ್ಕ ನ್ಯಾಯ ಅನ್ನೋದೇ ಇನ್ನ ಸಿಕ್ಕಿಲ್ಲ. ಇನ್ನ ಸಾಮಾಜಿಕ ಬಹಿಷ್ಕಾರ ಅದಂತ ಕೇಳಬಹುದು ನೀವು. ಇಂಥವೆಲ್ಲ ಕಟ್ಟುಪಾಡುಗಳು ಇನ್ನ ಜೀವಂತದಾವ ಅಂತ ಹೇಳಿ. ಅಂದ್ರೆ ಹೌದ್ ನೋಡ್ರಪ್ಪ, ಅದ ಅಷ್ಟೇ ಅಲ್ಲ, ಮೈಸೂರು ಜಿಲ್ಲಾಧಿಕಾರಿಗೆ, ತಹಶೀಲ್ದಾರ್ ಅವ್ರಿಗೆ, ಪೊಲೀಸರಿಗೆ ಎಷ್ಟ್ರಿ ಒಬ್ರಿಗೆ ಬಿಟ್ಟಿಲ್ಲ, ಎಲ್ಲರಿಗೂ ಕಂಪ್ಲೇಂಟ್ ಕೊಟ್ರು ಸಹಿತ ಆ ನೊಂದ ಕುಟುಂಬಕ್ಕೆ, ದಲಿತ ಕುಟುಂಬಕ್ಕೆ ನ್ಯಾಯ ಅನ್ನೋದು ಇನ್ನ ಕಣ್ಣಿಗೆ ಕಾಣಲಾಗ್ಯದ, ಅವ್ರಿಗೆ ಸಿಗಲಾಗ್ಯದ. ಏನ್ ಮಾಡ್ಬೇಕು ಹೇಳ್ರಿ? ಇದೆಲ್ಲಾ ಘಟನೆ ನೋಡಿದ್ಮೇಲೆ ಮಂದಿ ಕೇಳ್ಲಿಕತ್ತಾರ, CM ತವರು ಕ್ಷೇತ್ರದಾಗೆ ಇಂಥ ಕಟ್ಟುಪಾಡುಗಳು ಜೀವಂತದಾವಂದ್ರ ಹೆಂಗಂತ, ಇನ್ನು ಸಾಮಾನ್ಯ ಬೇರೆ ಕಡೆ ಹೆಂಗಂತ ಮಾತೆತ್ತಿದ್ರ ಸಿದ್ದರಾಮಯ್ಯನವರು ಅದು ಬರೀ ಮಾತಲ್ಲ, ಹಾಡನೆ ಹಾಡ್ಬಿಡ್ತಾರ ಅವ್ರು.
ಕುಲ ಕುಲ ಕುಲವೆಂದು ಹೊಡೆದಾಡದಿರೇ ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಅಂತ ಹಾಡ್ಬಿಡ್ತಾರೆ. ಕುಲ ಕುಲವೆಂದು ಒಡೆದಾಡದಿರಿ ಕುಲದ ನೆಲೆಯನೇನಾದರೂ ಬಲ್ಲಿರ ಬಲ್ಲಿರ ಬಲ್ಲಿರ. ಕುಲ ಕುಲವೆಂದು ಒಡೆದಾಡದಿರಿ ಕುಲದ ನೆಲೆಯನೇನಾದರೂ ಬಲ್ಲಿರ ಬಲ್ಲಿರ ಬಲ್ಲಿರ. ಆದ್ರೆ ಏನ್ ಮಾಡೋದು ಹೇಳ್ರಿ, ನುಡಿದಂತೆ ನಡೆಯುವ ವ್ಯಕ್ತಿತ್ವ ಇತ್ತು ಅಂದ್ರ ಹಿಂಗ ಆಗ್ತಿರ್ಲಿ ಬಿಡ್ರಿ. ಇಲ್ಲೊಂದು ವಿಡಿಯೋ ವೈರಲ್ ಆಗ್ಲಿಕ್ಕತ್ತದ. ಇವ್ರನ್ನ ಲೇಡಿ ಕಂಡಕ್ಟರ್ ಅನ್ನೋಣ ಅಥವಾ ಲೇಡಿ ಡಾನ್ ಅನ್ನೋಣ ಅಂತ ಪರಿ ಆವಾಜ್ ಹಾಕ್ಲಿಕ್ಕತ್ತಾರ್ರಿ. ಬೆಳಗಾವಿ ಬಸ್ನ್ಯಾಗ ಕಂಡಕ್ಟರ್ ಮತ್ತು ಪ್ರಯಾಣಿಕರ ನಡುವ ಮಾತಿಗೆ ಮಾತು ಬೆಳೆದದ. ಕಾರಣ ಏನು ಅಂದ್ರ ಕನ್ನಡ ಮತ್ತು ಮರಾಠಿ ಬಳಕೆ ಬಗ್ಗೆ ಇಲ್ಲಿ ವಾಗ್ವಾದ ನಡೆದ ನೋಡ್ರಿ. ಹೇಳಿ ಕೇಳಿ ಬೆಳಗಾವಿ ಅಂದ್ರೆ ಗಡಿ ನಾಡದು, ಮರಾಠಿ ಮಾತಾಡೋರ್ನು ಹೆಚ್ಚು ಮಂದಿ ಇರ್ತಾರ. ಆದ್ರ ಈ ಲೇಡಿ ಡಾನ್ ಲೇಡಿ ಕಂಡಕ್ಟರ್ ಸುಮ್ಮನೆ ಬಿಡ್ಲಿಲ್ಲ. ಕರ್ನಾಟಕ ಅಂದ್ರೆ ಏನ್ ತಿಳ್ಕೊಂಡ್ರಿ ನೀವು, ಕನ್ನಡದಾಗ ಮಾತಾಡ್ರಿ ಅಂತ ಆವಾಜ್ ಹಾಕ್ಯಾರ. ಕೇಳ್ರಿ ಒಂದ್ಸಲ. ಖರೆ ಅದ ನೋಡ್ರಪ್ಪ. ಇದೇ ಒಂದು ಗುಣನ ಎಲ್ಲ ಕನ್ನಡಿಗರು ಬೆಳೆಸ್ಕೋಬೇಕು. ನಾವು ಬಹಳ ವಿಶಾಲ ಹೃದಯದವರು. ಯಾವ ಭಾಷೆದವ್ರು ಯಾವ ರಾಜ್ಯದವ್ರು ಬಂದ್ರು ನಾವೇ ಅವ್ರ ಭಾಷೆದಾಗ ಮಾತಾಡಿ ನಾವೇ ಅಡ್ಜಸ್ಟ್ ಆಗ್ತೀವೋ ಹೊರತು ಕನ್ನಡ ಮಾತಾಡ್ರಿ ಅಂತ ಅವ್ರ ಮೇಲೆ ಒತ್ತಾಯನೇ ಇರುವುದಿಲ್ಲ. ಹಿಂಗಾಗಿ ಬ್ಯಾರೆ ಭಾಷಿಕರು ಕನ್ನಡ ಕಲಿಯೋ ಗೋಜಿಗೆ ಹೋಗುದಿಲ್ಲ. ಇದನ್ನ ಎಲ್ಲರೂ ಕಲಿಬೇಕು ನೋಡ್ರಿ. ಇನ್ ಇವತ್ತು ಶನಿವಾರ ಆಗಿದ್ರಿಂದ ವೀಕೆಂಡ್ ಸ್ಪೆಷಲ್ ಒಂದೆರಡು ವಿಡಿಯೋ ತಗೊಂಡು ಬಂದೀನಿ. ವಾರ ಇಡೀ ಕೆಲಸ ಮಾಡಿದ ಹೈರಾಣನ ಮರೆತು ನೆಮ್ಮದಿಯಿಂದ ವಾರ ಕಳಿತೀರಂತ ಅನಿಸ್ತದ. ಅಂತ ಒಂದು ದೃಶ್ಯಗಳನ್ನ ಕಣ್ತುಂಬ್ಕೋಬೇಕು ನೀವು. ಈ ಸಾಲ್ಯಾಗ ಹಾಜರಾತಿ ತಗೊಳ್ತಾರ ನೋಡ್ರಿ, ಅಟೆಂಡೆನ್ಸ್. ಎಲ್ಲಾ ವಿದ್ಯಾರ್ಥಿಗಳನ್ನ ಒಂದೊಂದಾಗಿ ಸರ್ ಹೆಸರು ಹೇಳ್ಕೊತ ಹೋದ್ರೆ ಹೆಚ್ಚಂದ್ರೆ ಎಲ್ಲ ಏನಂತಾರ, ಎಸ್ ಸರ್ ಅಂತಾರ, ಪ್ರೆಸೆಂಟ್ ಸರ್ ಅಂತಾರ. ಇನ್ನು ಕನ್ನಡ ಸಾಲಿ ಆದ್ರ ಬಂದಿನ್ರಿ ಸರ್ ಅಂತಾರ. ಆದ್ರೆ ಇಲ್ಲಿ ಒಬ್ಬೊಬ್ರ ಹೆಸರು ತಗೊಂಡು ಅಟೆಂಡೆನ್ಸ್ ತಗೊಳ್ಳೋ ಮುಂದೆ ಏನ್ ಅಲ್ಲಿಗತ್ತಾರ ಕೇಳ್ರಿ ಒಂದ್ಸಲ. अनुष्का, निर्मला, रोशनी, राधिका, गुनगुन, दिव्यांशी, आस्था, श्रद्धा. ನೋಡ್ರಪ್ಪ, ಎಷ್ಟು ಈ ವಯಸ್ಸಿನಾಗೆ ಸಣ್ಣ ಹುಡುಗರು ಭಕ್ತಿ ಭಾವದಿಂದ ಜೈ ಶ್ರೀರಾಮ್ ಅಂತ ಅನ್ಲಿಕತ್ತಾರಲ್ಲ. ಇದು ಎಲ್ಲಿ ನಡೆದದ ಏನು ಗೊತ್ತಿಲ್ಲ. ಆದ್ರೆ ಇಂಥದ್ ಎಲ್ಲಾ ಕಡೆ ಎಲ್ಲಾ ಶಾಲ್ಯಾಗ್ನು ಇದು ಕೇಳಿಸ್ಬೇಕು ಅಂತ ಬಹಳ ಮಂದಿ ಇಷ್ಟಪಡ್ತಾರ್ರಿ. ಇನ್ನು ಹುಡುಗರ್ದು ಅಷ್ಟೇ ಅಲ್ರಪ್ಪ ಜೈ ಶ್ರೀರಾಮ್ ಅನ್ನುವಂಥದ್ದು. ಈ ಬಹಳ ಮಂದಿ ಏನ್ ತಪ್ಪು ತಿಳ್ಕೊಂಡಾರಂದ್ರ ಈ ಜೈ ಶ್ರೀರಾಮ್ ಅನ್ನೋದು ಯಾರಿಗೋ ಬಹಳ ಮುಸ್ಲಿಮರಿಗೆ ತ್ರಾಸ ಕೊಡ್ತದ ಅಂತ ತಿಳ್ಕೊಂಡಾರ. ಆದ್ರೆ ಖರೆ ಮುಸ್ಲಿಮರು ಖರೆ ವ್ಯಕ್ತಿತ್ವದಂತ ಒಳ್ಳೆ ಮನುಷ್ಯರಿಗೆ ಜೈ ಶ್ರೀರಾಮ್ ಅಂದ್ರೂ ತ್ರಾಸ ಆಗುದಿಲ್ಲ, ಜೈ ಮಾತಾದಿ ಅಂದ್ರು ತ್ರಾಸ ಆಗುದಿಲ್ಲ. ತಾವೇ ಒಳ್ಳೆ ನಮಸ್ತೆ ಮಾಡಿ ಜೈ ಶ್ರೀಕೃಷ್ಣ ಅಂತಾರ ಅಂದ್ರ ಆಶ್ಚರ್ಯ ಅನಿಸ್ತೈತಿಲ್ರಿ. ನೋಡ್ರಿ ಒಂದ್ಸಲ. ಇವತ್ತಿಗೆ ಸುದ್ದಿ ಸಾಕಲ್ಲ. ನಾಳೆ ಆಯ್ತಾರ ಸೂಟಿ ಅದ, ಸೋಮವಾರ ಭೇಟಿ ಆಗೋಣ. ನಮಸ್ಕಾರ ರೀ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.